नारायणं गुणैः सर्वैर्विहीनं दोषवर्जितं ज्ञेयं गम्यं गुरुश्चापि नत्वा सूत्रार्थ उच्यते। समस्तगुणसम्पूर्णं सर्वदोषविवर्जितं लक्ष्मीनारायणं वन्दे भक्ताभीष्टफलप्रदम्। ನಾನು ಹರೇಹೇ ಅದು ನಿಮಿತ್ತಾಭಾವ ಇತ್ಯತೋಪಿ ಶಬ್ದ ಈ ರೀತಿ ಅದೇನ ತಥಾ ಹರೇಹೇ ಪ್ರಕೃತಿ ಶಬ್ದ ವಾಚ್ಯೇ ವಾಚ್ಯ ಇಚ್ಛಾಸ್ವರೂಪತ್ವ ಆವೇದಕೈಃ ಪ್ರಕೃತಿರ್ವಾಸನೆತ್ಯೇವ ತವೇಚ್ಛಾನಂತ ಗಚ್ಯತೆ ಇತಿ ಸೋಭಿದಾ ಸಯೂತಿಃ ಇತ್ಯಾದಿ ಶಬ್ದೈಃ ತಥಾ ಏಷ ಸ್ತ್ರೀ ಏಷ ಪುರುಷಃ ಇತ್ಯಾದಿಭಿಃ ಸಾಕ್ಷಾತ್ ಸ್ತ್ರೀ ಪುರುಷ ಶಬ್ದವಾಚ್ಯತ್ವಾವೇದಕೈಃ ಶಬ್ದೈಃ ಮುಖ್ಯತೆಯ ಉದಿತತ್ವಂ ಜ್ಞಾಯತೆ ಇತ್ಯರ್ಥಃ. ಹೀಗೆ ಪ್ರಕೃತಿ ಮೊದಲಾದಂಥ ಸಕಲ ಶಬ್ದಗಳು ಕೂಡ ವಿಷ್ಣುವಾಚಕ ಅಂಥೇಳಿ ವೇದವಾಕ್ಯಗಳಿಂದನೇ ಗೊತ್ತಾಗ್ತಾ ಇದೆ. ಆತ ಸ್ತ್ರೀಲಿಂಗ ಶಬ್ದವಾಚ್ಯ ಅಷ್ಟೇ ಅಲ್ಲ, ಸ್ತ್ರೀ ರೂಪನೂ ಇದೆ ದೇವರಿಗೆ, ಅದು ಬಹಳ ಮುಖ್ಯವಾದ ಅಂಶ. ಸ್ತ್ರೀಲಿಂಗ ಶಬ್ದವಾಚ್ಯತ್ವ ಮತ್ತು ಸ್ತ್ರೀ ರೂಪ. ನಪುಂಸಕ ಲಿಂಗ ಶಬ್ದವಾಚ್ಯತ್ವ ಇದೆ, ಆದರೆ ನಪುಂಸಕ ರೂಪ ಇಲ್ಲ. ನಪುಂಸಕ ರೂಪ ದೋಷ, ಆದ್ರಿಂದ ಇಲ್ಲ. ಸ್ತ್ರೀ ರೂಪ ದೋಷ ಅಲ್ಲ, ಆದ್ರಿಂದಾಗಿನೇ ಆ ರೂಪ ಇದೆ. ಹೌದು, ಅಲ್ಲಲ್ಲ, ಲಕ್ಷ್ಮಿ ಎಂಬ ರೂಪದಿಂದ ಇರ್ತಾನೆ ಹೊರತು ಲಕ್ಷ್ಮಿ ಬೇರೆ ನಾರಾಯಣ ಬೇರೆ. ನಿಮಿತ್ತ ಭಾವ ಇತ್ಯತೋಪಿ ಶಬ್ದ ಈ ರೀತಿ, ಆ ರೀತಿ ಶಬ್ದವಾಚ್ಯತ್ವ ಬರಲಿಕ್ಕೆ ನಿಮಿತ್ತ ಬೇಕಲ್ಲ, ಅಂದ್ರೆ ನಿಮಿತ್ತ ಇದೆ. ಅಥಃ ಏಷ ಆತ್ಮ ಪ್ರಕೃತಿಂ ಅನುಪ್ರವಿಶ್ಯ ಆತ್ಮಾನಂ ಬಹುಧಾ ಚಕಾರ ತಸ್ಮಾತ್ ಪ್ರಕೃತಿ. ಈ ಪರಮಾತ್ಮನಿಗೆ ಪ್ರಕೃತಿ ಶಬ್ದವಾಚ್ಯತ್ವ ಯಾತಕ್ಕಿದೆ ಅಂದ್ರೆ, ಏಷ ಆತ್ಮ, ಈ ಪರಮಾತ್ಮನು ಪ್ರಕೃತಿಯನ್ನು ಅನುಪ್ರವಿಶ್ಯ ಒಳಗೆ ಪ್ರವೇಶ ಮಾಡಿ ಆತ್ಮಾನಂ ತನ್ನನ್ನ ಬಹುಧಾ ಚಕಾರ ಅನೇಕ ರೂಪಗಳನ್ನಾಗಿ ಮಾಡಿಕೊಂಡ. ಅದಕ್ಕೆ ತಸ್ಮಾತ್ ಪ್ರಕೃತಿ, ಅದಕ್ಕೆ ದೇವರನ್ನು ಪ್ರಕೃತಿ ಅಂತ ಕರೀತಾರೆ ಅಂತೇಳಿ ಪ್ರಕೃತಿ ಶಬ್ದವಾಚ್ಯತ್ವಕ್ಕೆ ಕಾರಣವನ್ನು ಕೊಟ್ಟರು. ಇತ್ಯಾದಿ ಪ್ರಕೃತಿ ಶಬ್ದ ಪ್ರವೃತ್ತಿ ನಿಮಿತ್ತ ಪ್ರಕೃಷ್ಟ ಕೃತಿಮತ್ವಾವೇದಕೈಃ. ಇತ್ಯಾದಿ ಪ್ರಕೃತಿ ಶಬ್ದ ಪ್ರವೃತ್ತಿ ನಿಮಿತ್ತ ಪ್ರಕೃಷ್ಟ ಕೃತಿಮತ್ವ ಆವೇದಕೈಃ. ದೊಡ್ಡ ಪದ. ಇವೇ ಮೊದಲಾದಂತಹ ಪ್ರಕೃತಿ ಶಬ್ದ ಪ್ರವೃತ್ತಿ ನಿಮಿತ್ತ, ಪ್ರಕೃತಿ ಶಬ್ದದ ಪ್ರವೃತ್ತಿಗೆ ನಿಮಿತ್ತ ಹೇಳಿದ ಕುಂಟ ಅಂತ ಕರಿಬೇಕಾದ್ರೆ ಏನಿರ್ಬೇಕು ಅವನಿಗೆ? ಕಾಲು ಸರಿ. ಕುರುಡ ಅಂತ ಹೇಳ್ಬೇಕಾದ್ರೆ ಕಣ್ಣಿರಬಾರ್ದು. ಅದೇ ರೀತಿಯೇ ಪ್ರಕೃತಿ ಅಂತ ಕರಿಬೇಕಾ ನಿಮಿತ್ತ. ಕುರುಡ ಅಂತ ಕರಿಬೇಕಾದ್ರೆ ಕಣ್ಣಿಲ್ಲದಿರುವಿಕೆಯನ್ನು ನಿಮಿತ್ತ. ದೇವರನ್ನ ಪ್ರಕೃತಿ ಅಂತ ಕರಿಬೇಕಾದ್ರೆ ಏನ್ ನಿಮಿತ್ತ ಅಂದ್ರೆ ಪ್ರಕೃಷ್ಟ ಕಾರಣ, ಪ್ರಕೃಷ್ಟವಾದಂತಹ ಕಾರಣವಾಗಿರೋದ್ರಿಂದ ದೇವರಿಗೆ ಏನಂತ ಕರೀತಾರೆ? ಪ್ರಕೃತಿ ಅಂತ ಕರೀತಾರೆ. ಪ್ರಕೃಷ್ಟ ಕೃತಿಮತ್ವ ಆವೇದಕೈಹಿ, ಪ್ರಕೃಷ್ಟ ಕೃತಿಮತ್ವ ಆವೇದಕೈಹಿ ತಿಳಿಸಿಕೊಡತಕ್ಕಂತಹ. ತಥಾ ಯದ್ಭೂತ ಯೋನಿಂ ಇತಿ ಸೂತಿರವ್ಯವಧಾನೇನ ಇತ್ಯಾದಿಭಿಃ. ಪರಮಾತ್ಮ ಭೂತ ಯೋನಿ, ಎಲ್ಲಾ ಪ್ರಾಣಿಗಳಿಗೂ ಕೂಡ ಮೂಲ ಕಾರಣನಾಗಿದ್ದಾನೆ. ಮತ್ತು ಸೂತಿ ಅವ್ಯವಧಾನೇನ, ಪರಮಾತ್ಮ ಸೂತಿ ಪ್ರಸೂತಿ, ತಾನು ನೇರವಾಗಿ ಸೃಷ್ಟಿ ಮಾಡ್ತಾನೆ, ಯಾರು ಸಹಾಯ ಇಲ್ಲದೇನೆ. ಆದ್ದರಿಂದಾಗಿನ ದೇವರಿಗೆ ಏನಂತ ಹೆಸರಿದೆ? ಪ್ರಕೃತಿ ಅಂತ ಹೆಸರಿದೆ. ಈ ಕಾರಣದಿಂದ ಸ್ತ್ರೀಲಿಂಗ ಶಬ್ದ ಮಾತ್ರ ಪ್ರವೃತ್ತಿ ನಿಮಿತ್ತ ಭೂತ ಅವ್ಯವಧಾನೇನ ಪ್ರಸವ ಹೇತುತ್ವ ರೂಪ ಸ್ತ್ರೀತ್ವ ಆವೇದಕೈಃ ಶ್ರುತಿ ಸ್ಮೃತಿ ರೂಪೈಃ ಶಬ್ದೈಃ ಹರೌ ನಿಮಿತ್ತ ಭಾವ ಅವಗಮಾದಿತ್ಯರ್ಥಃ. ಸ್ತ್ರೀಲಿಂಗ ಶಬ್ದ ಮಾತ್ರ ಪ್ರವೃತ್ತಿ ನಿಮಿತ್ತ ಭೂತ ಅವ್ಯವಧಾನೇನ. ಸ್ತ್ರೀಲಿಂಗ ಶಬ್ದಕ್ಕೆ, ಸ್ತ್ರೀಲಿಂಗ ಶಬ್ದವನ್ನೇ ಮಾತ್ರ ಪ್ರಯೋಗ ಮಾಡಬೇಕಾದ್ರೆ ಪ್ರವೃತ್ತಿ ನಿಮಿತ್ತ ಬೇಕು. ಏನದು? ಅವ್ಯವಧಾನೇನ ಪ್ರಸವ ಹೇತುತ್ವ ರೂಪ. ಇವತ್ತು ಗಂಡು ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಂಬೋಣ, ಆದರೆ ಗರ್ಭಧಾನ ಮಾಡಬೇಕು, ಸ್ತ್ರೀಯಿಂದ ಹುಟ್ಟಿ ಬರಬೇಕು. ನೇರವಾಗಿ ಹುಟ್ಟಿ ಬರೋದು ಸ್ತ್ರೀಯಿಂದ, ಆದರೆ ಸ್ತ್ರೀಗೆ ಗರ್ಭಧಾನ ಮಾಡೋದು ಪುರುಷ. ಆದರೆ ಸ್ತ್ರೀಗೇನಿದೆ? ಸಾಕ್ಷಾತ್ತಾಗಿ ಮಗುವನ್ನು ಹೆರ್ತಕ್ಕಂಥ ಶಕ್ತಿ ಇದೆ. ಆ ದೇವರೇನು ತಾನು ಪ್ರಕೃತಿ. ಯಾತಕ್ಕೆ? ಮಹಾಲಕ್ಷ್ಮಿ ಇಲ್ಲದೇನೆ ತನ್ನ ನಾಭಿಕಮಲ ಬ್ರಹ್ಮದೇವ ಸೃಷ್ಟಿ ಮಾಡಿದ್ರಿಂದ ಸ್ತ್ರೀಯಿಂದಾಗ ಕೆಲಸನೂ ಮಾಡ್ದ, ಮತ್ತು ಪ್ರದ್ಯುಮ್ನಾದಿ ರೂಪಗಳ ಸೃಷ್ಟಿ ಮಾಡ್ತಾ ತಾನು ಪುರುಷನ ಸೃಷ್ಟಿ ಮಾಡೋದನ್ನು ತೋರಿಸಿದ. ಆದರೆ ಮಹಾಲಕ್ಷ್ಮಿಗೆ ಯಾವ ಶಕ್ತಿ ಇಲ್ಲ? ಆ ಶಕ್ತಿ ಇಲ್ಲ. ಅದಕ್ಕೆ ಇಲ್ಲಿ ಬಂತಿದ್ದು ಬ್ರಹ್ಮಸೂತ್ರಗಳಲ್ಲಿ ಏನಂತ ಹೇಳ್ತಾರೆ? ಕೇವಲ ಸ್ತ್ರೀಗೆ ಉತ್ಪತ್ತಿ ಅಸಂಭವಾತ್ ಅಂತ ಸೂತ್ರ. ಉತ್ಪತ್ತಿ ಅಸಂಭವಾತ್ ಈ ಶಾಕ್ತಮತ ಖಂಡನೆ ಮಾಡಬೇಕಾದ್ರೆ ಶಕ್ತಿನ ಸರ್ವೋತ್ತಮ ದೇವತೆ ಅಂತ ಒಪ್ಪಿದರೆ ಸಮಸ್ಯೆ ಏನಿದೆ ಅಂದರೆ
ಕೇವಲ ಸ್ತ್ರೀಯಿಂದ ಸೃಷ್ಟಿ ಎಲ್ಲೂ ಆಗಿಲ್ಲ, ಕೇವಲ ಪುರುಷರಿಂದ ಸೃಷ್ಟಿಯಾಗಿದೆ. ದ್ರೋಣಾಚಾರ್ಯ ಮೊದಲಾದವರು ಹುಟ್ಟಿದ ಹಾಗೇನೆ. ಆದ್ದರಿಂದ ಅದು ಏನಿಲ್ಲ, ಅಲ್ಲಿ ಸ್ತ್ರೀ ಸಂಪರ್ಕ ಇಲ್ಲ, ಹುಟ್ಟಿದ್ದಾರೆ ಅವರೆಲ್ಲ. ಆದರೆ ಸ್ತ್ರೀಗೆ ಆ ಸಾಮರ್ಥ್ಯ ಇಲ್ಲ. ಆ ದೃಷ್ಟಿಯಿಂದ ಪ್ರಕೃತಿ ಯಾರ್ದೀಗ ವಿಷ್ಣುವೇ ಪ್ರಕೃತಿ ಶಬ್ದವಾಚ್ಯತ್ವ ಇದೆ. ಅವ್ಯವಧಾನೇನ ಸೂತಿಕರ್ತೃತ್ವ ಪ್ರಸವ ಹೇತುತ್ವ ರೂಪ ಸ್ತ್ರೀತ್ವ ಆವೇದಕೈ ಶ್ರುತಿ ಸ್ಮೃತಿ ರೂಪೈ ಶಬ್ದೈ ಹರೌ ನಿಮಿತ್ತ ಭಾವ ಅವಗಮಾದಿತ್ಯರ್ಥ. ಶ್ರುತಿ ಸ್ಮೃತಿ ರೂಪೈ ಶಬ್ದೈ ಹಿಂದಿಂದ್ಯಾವುದು? ಅದು ಯದ್ಭೂತ ಯೋನಿಂ, ಇದು ಶ್ರುತಿ. ಸೂತಿರವ್ಯವಧಾನೇನ, ಇದು ಸ್ಮೃತಿ. ಶ್ರುತಿ ಸ್ಮೃತಿ ರೂಪವಾದ ಶಬ್ದಗಳಿಂದ ಹರೌ ನಿಮಿತ್ತ ಭಾವ ಅವಗಮಾದಿತ್ಯರ್ಥ. ಶ್ರೀಲಿಂಗ ಶಬ್ದ ಪ್ರವೃತ್ತಿಗೆ ಏನು ನಿಮಿತ್ತ ಇರಬೇಕು ಅದಿದೆ ಅಂತ ಗೊತ್ತಾಗಿದ್ದರಿಂದ ಅದು ಸರಿಯಾದದ್ದು. ನಾನು ಅಥಾಪಿನ ಹರೇಹೇ ಸರ್ವಶಬ್ದ ವಾಚ್ಯತಾ, ಮತ್ತೊಂದು ತೆಗೆದ ಭಾರಿ ಪ್ರಾಬ್ಲಮ್ ಕೊಡೋ ಶಬ್ದ ಕೊಡ್ತೀನಿ ಅಂತ ಹೇಳಿದಾಗ ಭಾರಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಂತ ಶಬ್ದ ಇದೆ. ಅದು ಒಂದಾದ್ರೂ ದೇವರನ್ನ ಹೇಳೋದಿಲ್ಲ ಅಂತ ಹೇಳಬೇಕು ನೀವು ಕೊನೆ ಪಕ್ಷ. ಒಂದು ಭಾರಿ ಕೆಟ್ಟ ಶಬ್ದ ಅದೇನು? ಶೂನ್ಯ ಶಬ್ದ ಇದೆ, ಶೂನ್ಯ ಅಂತೊಂದಿದೆ. ಇನ್ನು ಕೆಲವು ಅಸತ್ ಅಂತಿದೆ, ತುಚ್ಛ ಅಂತಿದೆ. ಎಂತೆಂಥ ಕೆಟ್ಟ ಕೆಟ್ಟ ಪದಗಳವೆಲ್ಲ, ಇವೆಲ್ಲ ದೇವ್ರನ್ನ ಹೇಳುತ್ತಾ? ಹೇಳಿದ್ರೆ ಏನಾಗ್ತಾನೆ? ಅವೆಲ್ಲ ಏನ್ ಪದಗಳವು? ದೋಷವಾಚಕವಾದ ಪದಗಳು. ದೋಷವಾಚಕವಾದ ಶಬ್ದಗಳಿಂದ ವಾಚ್ಯನಾದಾಗ ಏನಾಗಿರ್ಬೇಕು? ಅವನು ದೋಷಿ ಆಗಿರಬೇಕು. ಗುಣವಾಚಕ ಶಬ್ದದಿಂದ ವಾಚ್ಯನಾದಾಗ ಗುಣಿಯಾಗಿರ್ಬೇಕು. ದೋಷ ಶಬ್ದ ವಾಚ್ಯ ಫೇಲ್ ಅಂತ ಕರೆಯೋದು ಗುಣನಾ? ಅವ್ನು ಫೇಲ್ ಆಗಿದ್ದಾರೆ, ಯಾರು ಸನ್ಮಾನ ಮಾಡಿ ಹೊಡಿದ್ದಾರೆ, ಇವತ್ತು ಮಾಡ್ತಾರೆ. ಜಾಮೀನು ಸಿಕ್ಕರು ಸನ್ಮಾನ ಮಾಡ್ತಿರ್ತಾರೆ. ಅದು ಆರೋಪಿ ಅಲ್ಲ. ಜಾಮೀನು ಸಿಕ್ಕರೆ 20-30 ಕಾರುಗಳು ಕರ್ಕೊಂಡ್ಬರುತ್ತೆ ಅಂತ ಕೇಳಿದ್ರೆ ವ್ಯಾಲಿ ಏನೇ ಅವ್ರಿಗೆ ಏನು ಅರ್ಥ ಇಲ್ಲ. ಅವರಿಗೆ ಜಾಮೀನು ಅಂದ್ರೆ ನಿರಪರಾಧಿ ಅಂತ ಅರ್ಥನಾ? ಅದು ಆ ಥರ ಆಗಿಬಿಟ್ಟಿದೆ ಅಂತ ಏನು ಹೇಳ್ತೀರಿ? ಈಗ ದೋಷ ಹೇಳುತ್ತಲ್ಲ ಇದನ್ನೀಗ. ಆರೋಪಿ ಅಂದ್ರೆ ಆರೋಪಿನೇ ಆಗಿ ಹೇಳ್ತಾರೆ. ಇಲ್ಲ, ಇದು ಭಾರಿ ಚಾಲೆಂಜಿಂಗ್ ಇವೆಲ್ಲ ಕೂಡ, ಗೊತ್ತಾಯ್ತಾ? ಶೂನ್ಯ, ಅಸತ್, ತುಚ್ಛ. ತುಚ್ಛ ಮನುಷ್ಯ ಅಂದ್ರೆ ಯಾರು ಸಂತೋಷ ಪಟ್ಟಿದ್ದು ನೋಡಿದ್ದಾರೆ ಯಾರು ಕೂಡ ಇಲ್ಲ. ಅದೇನರ್ಥ? ಅದು ಕೆಟ್ಟ ಅರ್ಥನೇ ಇದೆ ಅಂತ ಆಯ್ತಲ್ಲ. ಶಬ್ದಾನಾಂ ನಿಸ್ವರೂಪವಾಚಿನಾಂ, ಶೂನ್ಯ ಶಬ್ದ ಏನ್ ಹೇಳುತ್ತೆ? ನಿಸ್ವರೂಪ. ನಿಸ್ವರೂಪ ಅಂದ್ರೇನು? ಎಕ್ಸಿಸ್ಟೆನ್ಸೇ ಇಲ್ಲ, ದೇವರಿಗೆ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ಇದೆ ಶೂನ್ಯ ಶಬ್ದ ವಾಚ್ಯತ್ವ ಬಂದ್ರೆ. ಸಸ್ವರೂಪೇ ಹರವು ಅಯೋಗಾತ್, ದೇವರಿಗೆ ಸ್ವರೂಪ ಇದೆ ಅಂತೀರಿ. ಶೂನ್ಯ ಶಬ್ದ ಸ್ವರೂಪ ಇಲ್ಲ ಅಂತ ಹೇಳೋ ಶಬ್ದ. ಸ್ವರೂಪ ಇಲ್ಲ ಅಂತ ಹೇಳ್ತಕ್ಕಂಥ ಶಬ್ದದಿಂದ ಸ್ವರೂಪ ಸ್ವರೂಪ ದೇವರಿಗೆ ಬರೀ ಸ್ವರೂಪ ಅಷ್ಟೇ ಅಲ್ಲ, ಏನಿದೆ? ಸ್ವರೂಪ ಇದೆ, ಅಪ್ರಾಕೃತ ರೂಪ ಇದೆ ಅಂತ ಪರಮಾತ್ಮನನ್ನು ಹೇಗೆ ಹೇಳುತ್ತೆ? ನಿಸ್ವರೂಪೇ ನಿಯಮನ ಅಯೋಗೇನ. ಹೋಗ್ಲಿ, ನಿಸ್ವರೂಪ ಅಂತ ಒಪ್ಕೊಂಡ್ಬಿಟ್ರೆ ಪರಮಾತ್ಮನಿಗೆ ತನಗೆ ಸ್ವರೂಪ ಇಂದ ನಿಯಮನ ಮಾಡ್ತಾನೆ, ಅವನಿಗೆ ಎಕ್ಸಿಸ್ಟೆನ್ಸ್ ಇಲ್ಲ, ಉಳಿದೋರ್ನೇನು ಕಾಪಾಡ್ತಾನೆ? ಸಾಧ್ಯ ಇಲ್ಲ. ಆದ್ದರಿಂದ ತದಧೀನತ್ವ ನ್ಯಾಯ ಅಸಂಭವಾಚ್ಯ. ತದಧೀನತ್ವ ನ್ಯಾಯನ ಇಟ್ಕೊಳ್ಳೋಕೆ ಬರೋದಿಲ್ಲ. ಏನು ತದಧೀನತ್ವ? ಸ್ವರೂಪ ಇದ್ರೆ ತಾನೇ ಅಧೀನ ಇಟ್ಕೊಳ್ಳೋಕೆ ಬರೋದು. ಸ್ವರೂಪನೇ ಇಲ್ಲ, ಅದೇ ಅಧೀನ ಇಟ್ಕೊಳ್ಳೋಕೆ ಏನು ಬರುತ್ತೆ? ಅದು ಸರಿಯಲ್ಲ. ಆದ್ದರಿಂದ ಈ ಶೂನ್ಯಾದಿ ಕೆಟ್ಟ ಶಬ್ದಗಳಿಂದ ಯಾವ ರೀತಿಯಲ್ಲೂ ಕೂಡ ದೇವರು ವಾಚ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವನ ಪ್ರಶ್ನೆ. ಇತಿ ಪ್ರಾಪ್ತಂ ಏತೇನ ಸರ್ವೇ ವ್ಯಾಖ್ಯಾತ ಇತಿ. ಅದಕ್ಕೆ ಉತ್ತರ ಸುಮ್ಮನೆ ಕೇಳಬೇಡ. ಎಷ್ಟು ಶಬ್ದ ಹೇಳಿದ್ರೆ ಏನು ಮಾಡ್ತೇವೆ ನಾವು? ಅದನ್ನ ವಿಷ್ಣುವಾಚಕವೇ, ವಿಷ್ಣುವಾಚಕೋ ಹೋದಂತ ಹೇಳಿದ್ರೆ ವಿಷ್ಣುವಾಚಕವೇ ಆಗಿದೆ ಅಂತ ಹೇಳ್ತೇವೆ. ತದರ್ಥ ಶೂನ್ಯಮೇವ ಚ. ಅಣುಭಾಷ್ಯ ಶೂನ್ಯಮೇವ ಚ. ಏತೇನ ಸರ್ವೇ ವ್ಯಾಖ್ಯಾತ ಎಂಬುದೇನದು? ಸೂತ್ರ ಮೊದಲ ಅಧ್ಯಾಯದ ಕೊನೆಯ ಸೂತ್ರ. ಶೂನ್ಯಮೇವ ಚ ಇತ್ಯಾದಿ ಅನ್ಯತ್ರ ನಿಯತೈರಪಿ ಮುಖ್ಯತಯೋದಿತಃ ಶಬ್ದೈಃ ಇತಿ. ಶೂನ್ಯ ಮೊದಲಾದಂತಹ ಅನ್ಯತ್ರ ನಿಯತ ಬೇರೆ ಪದಾರ್ಥಗಳನ್ನೇ ಹೇಳ್ತಾ ಇವೆ ಅಂತಕ್ಕಂಥ ಶಬ್ದಗಳಿಂದ ಸಹ ಬರೀ ಉದಿತ ಅಲ್ಲ, ಮುಖ್ಯತೆಯ ಉದಿತ, ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಏವಕಾರಸ್ಯ ಅನ್ಯತ್ರೈವ ಇತಿ ಅನ್ವಯ. ಏವಕಾರಕ್ಕೆ ಏನಂತಿದೆ? ಶೂನ್ಯಮೇವ ಚ ಇದೆ. ಅಂದ್ರೆ ಅನ್ಯತ್ರ ಏವ, ಬೇರೆ ಕಡೆಗೇನೇ ಪ್ರಸಿದ್ಧವಾದಂತಹ, ಅಂದ್ರೆ ಕೆಟ್ಟ ವಸ್ತುಗಳಲ್ಲೇ ಪ್ರಸಿದ್ಧವಾದಂತಹ ಕೆಟ್ಟ ಶಬ್ದಗಳಿಂದ ಕೂಡ ವಿಷ್ಣುವೂ ವಾಚ್ಯನಾಗಿದ್ದಾನಲ್ಲ, ವಿಷ್ಣುವೇ ವಾಚ್ಯನಾಗಿದ್ದಾನೆ ಅಂತ. ವ್ಯಾಖ್ಯಾತ ಎರಡರ್ಥ. ಯಾವಾಗಲೂ ಕೂಡ ಅಧ್ಯಾಯಾಂತೆ ದುರುಕ್ತಿ ಸ್ಯಾತ್ ಅಂತ. ಅಧ್ಯಾಯಾರ್ತೆ ದುರುಕ್ತಿ ಸ್ಯಾತ್, ಎರಡು ಸತ್ ಹೇಳಿದ್ರೆ ಅಧ್ಯಾಯ ಮುಗಿತು ಅಂತ ಅರ್ಥ. ಹಿಂದೆಲ್ಲ ಏನ್ ಮಾಡ್ತಿದ್ದಿಲ್ಲ, ಮುಗಿತು ಅಂತ ಹೇಳ್ಬೇಕಾದ್ರೆ ಏನು ತೋರಿಸ್ಬೇಕಾದ್ರೆ ಒಂದು ಗುಟ್ಟು ಹೇಳಬೇಕು. ಅದಕ್ಕೇನು ಮಾಡ್ತಿದ್ರು? ಎರಡು ಸತ್ ಹೇಳಿದ್ರೆ ಏನರ್ಥ? ಅಲ್ಲಿಗೆ ಮುಕ್ತಾಯವಾಯಿತು ಅಂತ. ಅಥ ಎಂಬುದು ಆರಂಭ, ಇತಿ ಎಂಬುದು ಮುಕ್ತಾಯ. ಎರಡು ಸತ್ ಹೇಳಿದ್ರೆ ಅಧ್ಯಾಯ ಪೂರ್ತಿ ಮುಗಿತು ಅಂತ ಅರ್ಥ. ಅದಕ್ಕೆ ಎರಡು ಸತ್ ಹೇಳ್ತಾರೆ. ಇನ್ನೊಂದು ಅರ್ಥ ಏತೇನ ಸರ್ವೇ ಅವ್ಯಾಖ್ಯಾತ. ಇನ್ನು ಏನೇನು ಹೇಳಿಲ್ಲ ಅವೆಲ್ಲ ಅಂಡರ್ಸ್ಟುಡ್ ಅಂತ.
ಇಲ್ಲಿ ಹೇಳಿರೋ ಅಷ್ಟೇ ಅಲ್ಲ, ಹೇಳದೇ ಇರೋವು ಕೂಡ ಏನವು, ಅವು ಕೂಡ ಇದೇ ರೀತಿ ಅರ್ಥ ಮಾಡ್ಕೊಂಡ್ಬಿಡಬೇಕು. ಹೇಳಿದ್ದೆಷ್ಟು 4, ಕೆಟ್ಟ ಶಬ್ದ ಇರೋದೆಷ್ಟು ಬೇಕಾದಷ್ಟಿವೆ. ಅವು ಕೂಡ ಏನೋ ಇಷ್ಟವನ್ನೇ ಹೇಳ್ತಾ ಇವೆ. ಹೀಗೆ 2 ಅರ್ಥ ಬಿಡಿಸು. ಏತೇನ ಸರ್ವೇ ಅವ್ಯಾಖ್ಯಾತ ಅತತ್ವಮಸಿ ಇದ್ದಾಗಿ ಅವೆಲ್ಲ ಕೂಡ ವ್ಯಾಖ್ಯಾತವಾಗಿವೆ. ಚಹಾ ಪೂರ್ವೋಕ್ತ ಸಮುಚ್ಚಯ ಇತ್ಯಾದಿ ಅವಿಭಕ್ತಿಕಂ ಇತ್ಯಾದಿಭಿರಿತ್ಯರ್ಥ. ಇತ್ಯಾದಿ ಶಬ್ದಕ್ಕೆ ವಿಭಕ್ತಿ ಇಟ್ಕೊಂಡು ಹೇಳಿಲ್ಲ, ಆದ್ದರಿಂದ ಇತ್ಯಾದಿಭಿ ಅನ್ಯತ್ರ ನಿಯತೈರಿಪಿ ಶಬ್ದೈ ಅಂತ ಅರ್ಥ. ತಥಾಚ ಅನ್ಯತ್ರೈವ ನಿಯತೈ ನಿಸ್ವರೂಪವಾಚಿತ್ವೇನ ಅನ್ಯತ್ರೈವ ಪ್ರಸಿದ್ಧೈ ಶೂನ್ಯಂ ಅಸತ್ ಅಭಾವ ತುಚ್ಛಂ ಇವೆಲ್ಲ ಪದಗಳು. ಶೂನ್ಯ, ಅಸತ್ತು, ಅಭಾವ. ಅಭಾವ ಅಂದ್ರೇನು? ಹಿಂದೆ ಬಂದಿದೆ. ಏನ್ ಮಾಡಿದ್ರು? ಭಾವ ಅಭಾವ ಅಂತ ತತ್ವ 2 ವಿಧ ಅಂತ ಹೇಳಿ ಗೊತ್ತಾಯ್ತಾ. ಅಭಾವ 3 ವಿಧ ಅಂತ ಹೇಳಿ. ದೇವರ ಅಭಾವ ಅಂತ ಕರೆದ್ರೆ ಪ್ರಾಗಭಾವನೋ ಏನು ಹೇಳಬೇಕು? ಇದು ಏನು ಅರ್ಥ ಹೇಳಿದ್ದೀರಿ ಅದಕ್ಕೆ ಅಂತ ಪ್ರಶ್ನೆ ಬಂದರೆ ಅದು ಕೂಡ ವಿಷ್ಣುವನ್ನೇ ಹೇಳ್ತಾ ಇದೆ. ಏಕೋ ಜನಾರ್ದನ ಏವ ಮುಖ್ಯತೆಯ ಉದಿತಃ. ಜನಾರ್ದನ ಒಬ್ಬನೇನೆ ಮುಖ್ಯತಃ ಹೇಳಲ್ಪಟ್ಟಿದ್ದಾನೆ. ನ ಶೂನ್ಯಾದಿಹಿ, ಶೂನ್ಯ ಮೊದಲಾದ ವಸ್ತುಗಳಲ್ಲ. ಕುತಃ ಶಬ್ದೈ, ವೇದನೆ ಹಾಗೆ ಹೇಳಿಬಿಟ್ಟಿದೆ. ಏನಂತ? ನಾಮಾನಿ ಸರ್ವಾಣಿ, ಎಲ್ಲ ಹೆಸರುಗಳು ವಿಷ್ಣುವನ್ನೇ ಹೇಳ್ತಾ ಇವೆ. ತಮೇವೈಕಂ ಜಾನಥ, ಅವರೊಬ್ಬನೇ ತಿಳ್ಕೊಳ್ಳಿ ಅಂತ ಹೇಳಿದ ಮೇಲೆ ಯಾವುದೇ ಶಬ್ದ ಹೇಳಿದಾಗಲಿ ಏನು ತಿಳ್ಕೋಬೇಕು? ಅವನೇ ಮುಖ್ಯವಾಚ್ಯ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಶಬ್ದದಿಂದ ಕೂಡ ವಿಷ್ಣುವೇ ಮುಖ್ಯವಾಚ್ಯ ಅಂತ ತಿಳ್ಕೊಳ್ಳಿ. ತಾವ ಏತ ಸರ್ವಾ ರುಚಃ ಗೊತ್ತಾಯ್ತಾ. ಪ್ರಾಣ ಏವ ಐತರೇ ಉಪನಿಷತ್ತು. ಹಂತ ಏತವೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ. ಈ ಪುರುಷನಾದ ಶ್ರೀಹರಿಯನ್ನೇ ಎಲ್ಲ ಹೆಸರುಗಳು ಹೇಳ್ತಾ ಇವೆ. ಈ ಮಾತುಗಳಿಗೆ ಹೇಳಿಲ್ಲ ಹಿಂದೊಮ್ಮೆ ಸೆಕೆಂಡರಿ ಸೆನ್ಸ್ ಮಾಡಬಾರ್ದು. ಇಲ್ಲಿ ಸರ್ವೆ ಅಂತ ಹೇಳಿದಾಗ ಏನು ಮಾಡಬಾರ್ದು? ಲಿಮಿಟೆಡ್ ಸೆನ್ಸಲ್ಲಿ ಸರ್ವೆ ಮಾಡಬಾರ್ದು. ಯಾವ ಅರ್ಥದಲ್ಲಿ ಮಾಡಬೇಕು? ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಸರ್ವಶಬ್ದವಾಚ್ಯತ್ವ ಸರ್ವಶಬ್ದವಾಚ್ಯತ್ವನೇ. ಒಳ್ಳೆ ಶಬ್ದಗಳಿಂದ ಅದರಲ್ಲಿ ಅವನನ್ನೇ ಹೇಳ್ತಕ್ಕಂಥ ಶಬ್ದ ಎಲ್ಲ ಕಡಿಮೆ ಮಾಡ್ತಾ ಹೋಗಬಾರ್ದು. ಸರ್ವಶಬ್ದವಾಚ್ಯತ್ವನೇ ಇಟ್ಕೋಬೇಕು. ಇತ್ಯಾದಿಭಿ ಸರ್ವಜ್ಞ ಅಂತ ಕರೆದು ಆ ಫೀಲ್ಡಲ್ಲಿ ಸೇರ್ಕೋಬೇಕಾಗ ಎಂದು ಎಕ್ಸ್ಪರ್ಟ್ ಅಂತ ಕರೆದು ಆ ಫೀಲ್ಡಲ್ಲಿ ಅಷ್ಟೇ, ಎಲ್ಲದರಲ್ಲಲ್ಲ. ಅದರಲ್ಲೂ ಕೂಡ ಎಕ್ಸ್ಪರ್ಟ್ ಅಂದ್ರೆ ಏನು 100% ಏನಲ್ಲ. ಇವತ್ತು ಎಷ್ಟೋ ಇದಕ್ಕಿಂತ ಭಾರಿ ಬೆಟರ್ ಅಂತ ಅರ್ಥ ಅಷ್ಟೇ ಹೊರತು 100%. ಯಾವುದೇ ಎಕ್ಸ್ಪರ್ಟ್ ನಂಬರ್ 1 ಡಾಕ್ಟರ್ ಕೂಡ ಅವ್ನು ಮಾಡಿದ್ದೆಲ್ಲ ಕೂಡ ಸಕ್ಸಸ್ ಆಗಿದೆ ಹೇಳಕ್ ಬರೋದೇ ಇಲ್ಲ, ಅವರೇ ಒಪ್ಪೋದಿಲ್ಲ. ಅಥವಾ ಲಾಯರ್, ಬೆಸ್ಟ್ ಲಾಯರ್, ಅವ್ರು ಹೇಳಿದ ಕೇಸೆಲ್ಲ ಗೆದ್ದಿದೆ ಅಂತ ಹೇಳಕ್ ಆಗೋದಿಲ್ಲ. ಗೊತ್ತಾಯ್ತಾ? ಅದೇ ರೀತಿ ಯಾವ ಬೆಸ್ಟ್ ಕೂಡ ಏನಾಗಿರ್ತಾನೆ? ಫಸ್ಟ್ ಬ್ಯಾಟ್ಸ್ಮನ್ 0 ಔಟ್ ಎಷ್ಟು ಸರ್ತಿ ಔಟ್ ಆಗಿರ್ತಾನ ಅವನು. ಎಷ್ಟೋ ಸರ್ತೆ ಹೈಯೆಸ್ಟ್ ರನ್ ನೋಡಿ ಹೆಸರಾದವನು ಹೈಯೆಸ್ಟ್ 0 ಹೊಡೆದು ಹೆಸರಾಗಿರ್ತಾನೆ. ಬಟ್ ಅವನ 0 ಯಾರು ಹೊಡೆದಿಲ್ಲ ಅಂತೇಳಿ. ಯಾಕೆ? ಅದು ರೆಕಾರ್ಡೆ. ಆದರೆ ದೇವರಿಗೆ ಆಗಲ್ಲ ಅನ್ನೋ ಅರ್ಥ ಮಾಡ್ಕೊಳ್ಳೋಕೆ ಹೊರಟ್ರೆ ದೇವರಿಗೆ ಯಾವುದೇ ರೀತಿಯಿಂದ ಕೂಡ ಸಂಕುಚಿತ ಅರ್ಥ ಮಾಡಬಾರ್ದು. ಸಂಕುಚಿತ ಅರ್ಥ ಅಂದ್ರೇನು? ಲಿಮಿಟೆಡ್ ಅರ್ಥ ಮಾಡಕ್ಕೆ ಹೋಗಬಾರ್ದು. ಅಸಂಕುಚಿತ ಅಂದ್ರೇನು? ಸಂಕೋಚವಿಲ್ಲದ ಅಬ್ಸಲ್ಯೂಟ್ ಸೆನ್ಸಲ್ಲಿ ಅರ್ಥ ಮಾಡಬೇಕು. ಸರಿಯಾಗಿ ದೇವರು ಸ್ವತಂತ್ರ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಇವತ್ತು ಆಫೀಸರ್ ಸ್ವತಂತ್ರ, ಅಯ್ಯೋ ಎಷ್ಟು ಡಿಪೆಂಡೆನ್ಸಿ ಹೇಳಕ್ಕೆ ಸಾಧ್ಯ ಇಲ್ಲ. ಸ್ಟಿಲ್ ಕೆಳಗಿನ ಮೇಲೆ ಅಷ್ಟೇ ಅವನು, ಇನ್ನೇನಲ್ಲ. ಅದು ದೇವ್ರ ಬಗ್ಗೆ ಮಾತ್ರ. ಅದಕ್ಕೆ ದೇವರಿಗೆ ಅಬ್ಸಲ್ಯೂಟ್ ಅಂತಾನೆ ಹೆಸರು. ಇಂಗ್ಲೀಷಲ್ಲಿ ಕರಿಬೇಕು ಏನಂತ ಕರೀತಾರೆ? ಅಬ್ಸಲ್ಯೂಟ್ ಅಂದರೆ ದೇವರು ಅಂತ. ಏನೋ ಅಲ್ಟಿಮೇಟ್, ಮತ್ತೊಂದಿಲ್ಲ ಅದ್ರ ಮೇಲೆ. ಅದೊಂದಿದ್ದರೆ ಅದು ಅಲ್ಟಿಮೇಟ್ ಅಲ್ಲೇ ಅಲ್ಲ. ದೇವರಂತ ಕಾನ್ಸೆಪ್ಟ್ ಕೊಡೋದಿಲ್ಲ. ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಅಭಿವದಂತಿ ಇತ್ಯಾದಿಭಿ ಸರ್ವಶಬ್ದವಾಚ್ಯತ್ವ ಆವೇದಕೈ ಶಬ್ದೈ ಇತ್ಯರ್ಥ. ಇವುಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ನಿಮಿತ್ತಾಭಾವ ಇತ್ಯತೋಪಿ ಶಬ್ದ ಈ ರೀತಿ ಅಲ್ರಿ, ನಿಮಿತ್ತನೇ ಇಲ್ಲ. ಶೂನ್ಯ ಶಬ್ದಕ್ಕೆ ಏನಾಗಿರ್ಬೇಕು? ಅವನು ಇಲ್ಲದೇ ಇರೋ ವಸ್ತು ಶೂನ್ಯ ಶಬ್ದ ವಾಚ್ಯ. ದೇವರಿದ್ದಾನೆ, ಶೂನ್ಯ ಶಬ್ದ ವಾಚ್ಯನಾಗ್ತಾನೆ. ಹೇಗಾಗ್ತಾನೆ ಅಂದರೆ ಇದೇ ವಾಚ್ಯನಾಗ್ತಾನೆ. ಹೇಗೆ? ಶಮೂನಂ ಕುರುತೆ ಯಸ್ಮಾತ್. ಅಲ್ಲಿ ಯೌಗಿಕ ಅರ್ಥ ಮಾಡಬೇಕು. ಒಳಗಿನ ಅರ್ಥ ಏನು? ಶೂನ್ಯ ಇದೆ. ಶಂ ಊನಂ ಕುರುತೆ. ಶಂ ಸುಖವನ್ನ ಇಲ್ಲವಾಗಿಸುತ್ತಾನೆ. ಯಾರಿಗೆ? ಸಮಯೋಗ್ಯರಿಗೆ. ಸುಖ ಸಿಗದಂತೆ ಮಾಡ್ತಾನೆ. ಇದು ಭಾರಿ ಇಂಪಾರ್ಟೆಂಟ್. ಮನುಷ್ಯನೇ ಕಷ್ಟಪಟ್ಟು ವಸ್ತು ತಗೋತೇ. ದುರ್ಯೋಧನ ರಾಜ್ಯ ತಗೊಂಡ, ಶಾಂತಿ ಸಿಕ್ತೆ ಅವನಿಗೆ? ಸಿಗ್ಲಿಲ್ಲ. ಪಾಂಡವರು ರಾಜ್ಯ ಕಳ್ಕೊಂಡ್ರು, ಶಾಂತಿ ಹೋಯ್ತಾ? ಹೋಗ್ಲಿಲ್ಲ. ಅರ್ಥ ಆಯ್ತಾ? ರಾಜ್ಯ ಇಲ್ಲ, ವನದಲ್ಲಿದ್ದಾರೆ, ಶಾಂತಿ ಇದೆ. ಇದು ರಾಜ್ಯ ಇದೆ, ಪಾಂಡವ ರಾಜ್ಯನೇ ಹೊಡ್ಕೊಂಡಿದ್ದಾನೆ, ಶಾಂತಿ ಇಲ್ಲ. ಇದು ಇಂಪಾರ್ಟೆಂಟ್. ಇದು ತಪ್ಪು ಮಾಡಿ ಒಂದು ಪದಾರ್ಥ ತಗೊಂಡಾಗ ಅನ್ಯಾಯದಿಂದ ಮನಸ್ಸು ಏನು ಕೊಡೋದಿಲ್ಲ? ಅದು ಶಾಂತಿ ಕೊಡೋದಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ದೇವರು ಎಷ್ಟರ ಮಟ್ಟಿಗೆ ಏನಾಗಿ ಶಂ ಊನಂ ಕುರುತೆ. ಸುಖ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಯಾವುದು ಕೊಡೋ ಶಕ್ತಿನೂ ಇಲ್ಲ. ಸುಖಂ ದುಃಖಂ ಭಯಂಚ ಭಯಮೇ ವಚ. ಎಲ್ಲಿದ್ದದು? ಭಗವದ್ಗೀತಾ. ಭವಂತಿ ಭಾವ ಭೂತಾನ
ಮತ್ತ ಏವ ಪೃಥಗ್ವಿಧಾಹ, ಪ್ರತಿಯೊಂದು ಪ್ರಾಣಿಗೂ ಆಗ್ಬೇಕಾದ್ರೆ ನನ್ನಿಂದನೇ ಆಗಬೇಕು ಅಂತ ಹೇಳಿದ್ದಾನೆ. ಶಂ ಊಣಂ ಕುರುತೆ, ಎರಡರ್ಥ, ಸುಖವನ್ನು ಇಲ್ಲದಾಗ ಮಾಡ್ತಾನೆ, ಸುಖವನ್ನು ಕಡಿಮೆ ಮಾಡ್ತಾನೆ, ಇವರಿಗೆ ಬರಾಗ ಮಾಡ್ತಾನೆ, ಸ್ವಲ್ಪ ಜಾಸ್ತಿ ಕೊಡಾಗ ಮಾಡ್ತಾನೆ. ಇದು ದೇವರ ವೈಭವ. ಅದು ಆಸಕ್ತಿ ಯಾರಿಗಿದೆ? ದೇವರಿಗೆ ಮಾತ್ರ. ಅದಕ್ಕೆ ಶೂನ್ಯ ಅಂತ ಕರೀತಾರೆ ಅಷ್ಟೇ. ಚೇಂಜ್ ಮಾಡಲಿಲ್ಲ. ಏನಿದೆ ಶಬ್ದ, ಏನ್ ಹೇಳಿದ್ವಿ ನಾವೀಗ? ಆರ್ತಲ್ಲಿ ವಾಚ್ಯ ಅಂತ ಹೇಳಲಿಲ್ಲ ನಾವು, ಆ ಶಬ್ದದಿಂದ ವಾಚ್ಯ ಅಂತ ಹೇಳಿದ್ವಿ. ಆ ಶಬ್ದದಿಂದ ವಾಚ್ಯ ಅಂತ ಹೇಳಿದಾಗ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ರೂಢಿ ಅರ್ಥ, ಇದೊಂದು ಯೌಗಿಕ ಅರ್ಥ. ಆ ಯೌಗಿಕ ಅರ್ಥ ಆಕ್ಚುಲಿ ವಿದ್ವದ್ ರೂಢಿ ಅದು. ಸೊ ಅದು ಇದೆ, ಆಯ್ತಲ್ಲ, ನಮಗೂ ಗೊತ್ತಿಲ್ಲ ಅಷ್ಟೇ ಅರ್ಥ. ಅಲ್ಲ ಅಲ್ಲ, ರೂಢಿ ಯಾರ ಉದಾಹರಣೆಗೆ ಕಾಮನ್ ಮ್ಯಾನ್ ಅರ್ಥದಲ್ಲಿ ಒಂದು ವಿಷಯ ವಾಚ್ಯವಾಗದೆ ಹೋದ್ರೆ ದೋಷ ಅಲ್ಲ. ಈಗ ಟೆಕ್ನಿಕಲಿ ಮಾತಾಡ್ತಾ ಇದ್ದಾನು ಅವನು, ಕಾಮನ್ ಮ್ಯಾನ್ಗೆ ಅದು ಗೊತ್ತಾಗೋದಿಲ್ಲ. ಕಾಮನ್ ಮ್ಯಾನ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವನ ದೋಷನೇ ಹೊರತು ಇದ್ರ ದೋಷ ಅಲ್ಲ. ಅದು ಶೂನ್ಯ ಶಬ್ದಕ್ಕೆ ಅರ್ಥ ಇವನಿಗೆ ಗೊತ್ತಿಲ್ಲ. ಹೌದು ಹೌದು, ಅರ್ಥ ಇದೆ. ಆ ಅರ್ಥದಲ್ಲಿ ಅಷ್ಟೇ ಯೋಚನೆ ಮಾಡ್ತಾನ ಅಲ್ಲ. ಆ ಅರ್ಥದಲ್ಲಿ ವಾಚ್ಯರ, ಯಾಕೆ ದೋಷ ಆ ವಾಚ್ಯ, ಆ ದೋಷ ಪರಮಾತ್ಮ ಅಲ್ಲ. ವಾಚ್ಯನೇ ಆಗಿದ್ದಾನೆ. ದೋಷ ಶಬ್ದದ ಅರ್ಥದಲ್ಲಿ ದೋಷ ಎಂಬ ಅರ್ಥದಲ್ಲಿ ವಾಚ್ಯನಾಗಿಲ್ಲ. ಏನಾಗಿದ್ದಾನ ಅವನು? ಏನಾಗಿದ್ದಾನೆ? ಹೌದು. ಮತ್ತೆ ಇದು ಸಿಂಪಲ್ ಮಾಡ್ತಾನೆ, ದೋಷವಾಚಕ ಶಬ್ದದ ವಾಚ್ಯನಾಗೋದಿಲ್ಲ ಅಂಬದು ಏನದು? ಗುಣ. ಅದು ಗೊತ್ತಾಯ್ತಾ? ಆದ್ರಿಂದ ನಾವೇನ್ ಹೇಳ್ಬೇಕೀಗ? ನೀವು ಈ ರೀತಿ ಹೇಳ್ತಾ ಆ ಶಬ್ದದ ವಾಚ್ಯನೇ ಅಲ್ಲ, ಅಲ್ಲ ವಾಚ್ಯನಾಗಿದ್ದಾನೆ. ಯಾಕೆ? ಒಳಗಿನ ಅರ್ಥ ಇದೊಂದಿದೆಯಲ್ಲ, ಆ ಅರ್ಥದಿಂದ ವಾಚ್ಯನಾಗಿದ್ದಾನೆ, ಸಮಸ್ಯೆನೇ ಇಲ್ಲ. ಉದಾಹರಣೆಗೆ, ನಿಮ್ಮ ದುಡ್ಡಿಲ್ಲ, ಭಾರಿ ಶ್ರೀಮಂತ, ಒಂದು ಪೈಸೆ ಇಲ್ಲ ನಿಮ್ಮ ಹತ್ರ, ಕ್ಯಾಶ್ಲೆಸ್, ಭಾರಿ ಶ್ರೀಮಂತ. ಯಾಕೆ? ಬ್ಯಾಂಕಲ್ಲಿ ಇರಲಿಲ್ಲ, ಮತ್ತೆ ಚೆಕ್ ರೂಪದಲ್ಲಿ ಇಟ್ಕೊಂಡು ಯಾರು ದುಡ್ಡು ಕೊಟ್ಟಿದ್ದಾರೆ, ಇವ್ರು ಬ್ಯಾಂಕಲ್ಲೂ ಇಲ್ಲ, ಅದು ಬೀದಿ ಕೊಟ್ಟಿದ್ದಾರೆ ಅಷ್ಟೇ, ಕೈಲಿ ಇಟ್ಕೊಂಡಿದ್ದಾರೆ ಅವರು. ಬ್ಯಾಂಕಲ್ಲೂ ಹಾಕಿಲ್ಲ, ಬ್ಯಾಂಕಲ್ಲಿ ಇಲ್ಲ ಅದೀಗ. ಎಲ್ಲಿದೆ ಅವರಿರೋ? ಇನ್ನು ಅವನಲ್ಲೇ ಇದೆ, ಇಲ್ಲಿ ಬಂದಿಲ್ಲ ಅದು. ಗೊತ್ತಾಯ್ತಾ? ಏನ್ ಹೇಳಿ ನೋಡಿದ್ರು, 1 ಕೋಟಿ ರೂಪಾಯಿ ಬಂದಿದೆ ಅವನಿಗೆ, ಇಟ್ಕೊಂಡಿದ್ದಾನೆ ಡಿಡಿನ. ಅವ್ನು ಶ್ರೀಮಂತ ಹೌದಲ್ಲ? ಈಗ ಅವನು ಹೌದಲ್ಲ ಶ್ರೀಮಂತ? ದುಡ್ಡಿದೆಯಾ? ದುಡ್ಡು ಪೈಸೆ ಕೂಡ ಇಲ್ಲ. ಆದ್ರೆ ಏನವನು ಭಾರಿ ಶ್ರೀಮಂತ. ಮತ್ತೆ ಯಾಕೆ? ಬಿರೋದು ಪೇಪರ್ ದುಡ್ಡು ಅಷ್ಟೇ, ಇದಲ್ಲ. ಅರ್ಥ ಆಯ್ತಾ ಈಗ? ಅದು ಯಾರಿಗೆ ಅರ್ಥ ಆಗೋದಿಲ್ಲ? ಈ ಹಳ್ಳಿಯವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಹಳ್ಳಿಯವರಿಗೆ ಈ ಸ್ಕೂಲಿಗೆ ಕಲ್ಸೋದು ಅರ್ಥ ಆಗೋದಿಲ್ಲ ಅವರಿಗೆ. ಇದು ಬುದ್ಧಿ ಇಲ್ಲ, ಕುರಿ ಕಾಯೋದು ಬಿಟ್ಟು ಸ್ಕೂಲಿಗೆ ಹೋಗ್ತಾರಲ್ಲ, ಬುದ್ಧಿ ಇದೆ ಅವನಿಗೆ. ಕರ್ಕೊಬಾರ ಸಾಕ, ಬೇಷ್ಟಿ ಬುದ್ಧಿ ಎಲ್ಲ ಕಳಿಸಿ ಅಂತ ಹೇಳಿ ಅಂತೇಳಿ ಬೇಷ್ಟಿ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಒಳಗಡೆ ಬಿಟ್ಬಿಟ್ಟ. ಅವ್ರಿಗೆ ಅರ್ಥ ಆಗೋ ಹೊತ್ತಿಗೆ ಅವ್ರು ರಿಟೈರ್ ಆಗಿರ್ತವೆ, ಕಥೆ ಮುಗಿದಿರ್ತವೆ. ಕೆಲವು ಪದಗಳು ಅರ್ಥ ಆಗೋದಿಲ್ಲ. ಹಳ್ಳಿಯವರಿಗೆ ಓದಿನ ಬೆಲೆ ಗೊತ್ತಿಲ್ಲ ಅಂತ ಹೇಳಿ ಓದಿ ಬೆಲೆ ಇಲ್ವಾ? ಅಷ್ಟೇ. ಆದ್ದರಿಂದ ಸಮಸ್ಯೆನೇ ಇಲ್ಲ. ನಮ್ಮ ಅರ್ಥ ಏನಾಯ್ತು ಅಂದ್ರೆ, ಶಬ್ದ ಅಂದ ತಕ್ಷಣ ಅದು ತಿಳ್ಕೊಂಡು ಅರ್ಥದಲ್ಲೇ ಶಬ್ದ ಇರಬೇಕಾಗಿಲ್ಲ. ಗೊತ್ತಾಯ್ತಾ? ನಾವು ಸದಶಬ್ದತ್ಯ ಅರ್ಥ ಹೇಳ್ತಿರೋದು ಆ ಶಬ್ದಕ್ಕಿರೋ ಅರ್ಥ ಇಟ್ಕೊಂಡೆ, ನೀವು ತಿಳ್ಕೊಂಡೆ ಅರ್ಥ ಅಲ್ಲ ಅಷ್ಟೇ. ಮತ್ತೆ ನಾವು ಹೇಳೋದು ಬೇರೆ ಅರ್ಥ ಕೂಡ ಅಲ್ಲ. ಎಲ್ಲಿದೆ ಅದು? ಆ ಶಬ್ದದಲ್ಲೇ ಇದೆ. ಶಬ್ದದ ಅದು ದುಡ್ಡು ಅಲ್ಲೇ ಇದೆ, ಇಲ್ಲಿ ತಿಳ್ಕೊಂಡು ಫಾರ್ಮಲ್ಲಿ ಇಲ್ಲ. ಯಾವನಿ ಪ್ರಕಾರ ಕೆಲವು ಕ್ಯಾಶ್ ಇದ್ರು ನೋಟ್ ಆಗಲ್ಲ ಕೆಲವರಿಗೆ, ಕೆಲವು ಕಾಯಿನ್ಸೇ ಅರ್ಥ ಆಗೋದು. ನೋಟ್ ಅಂದ್ರೆ ಏನೋ ಕಾಗದ ತುಂಡ ಇರುತ್ತೆ, ಡಿ ಹೇಗೋ ಅವ್ರಿಗೆ ಅದು ಹಾಗೆ. ಎಷ್ಟೋ ಜನಕ್ಕೆ ಆ ತಿಳುವಳಿಕೆ ಇರೋದಿಲ್ಲ. ಅದಕ್ಕೆ ಅವ್ರಿಗೆ ಕಾಯಿನ್ಸ್ ಕೊಟ್ರಾಗ ಸಂತೋಷ, ಏನು ಕೊಟ್ರಾಗಲ್ಲ, ನೋಟ್ ಕೊಟ್ರಾಗಲ್ಲ. ಏನೋ ಒಂಥರ ಮುಖ ಚಿಕ್ಕದ್ ಮಾಡ್ಕೊಂಡು ಹೋಗ್ತಾರೆ. ಬಾಯಲ್ಲಿ ಹೆಡೆದ ಹೋದ್ರು ಕೂಡ ಹೇಳ್ತಾರೆ ಮುಖ ಚಿಕ್ಕದಾಗ. ಕೆಲವರಿಗೆ ಹಳೆಯ ನೋಟು ಹೊಸ ನೋಟು ವ್ಯತ್ಯಾಸಗಳು, ಹಳೆ ಕಾಯಿನು ಹೊಸ ಕಾಯಿನು, ಆ ಥರ ಯೋಚನೆ ಮಾಡೋರಿಗೆ ಅದೇ ತಿಳಿಯೋದಿಲ್ಲ. ಆದ್ರಿಂದ ತಪ್ಪು ಯಾರ್ದದು? ಅವ್ರ ತಿಳುವಳಿಕೆ ಇಲ್ಲ. ಆದ್ದರಿಂದ ಅವರು ತಿಳ್ಕೊಂಡಿಲ್ಲ ಅಂತ ದೊಡ್ಡವರಿಗೆ ದೋಷ ಇದೆಯಾ? ಇಲ್ಲ. ಹೌದು. ಯಾವ ಕೆಟ್ಟ ಶಬ್ದ ತಗೊಂಡ್ರು ಕೂಡ ಇನ್ನೊಂದು ಅರ್ಥ ಒಳಗಿದೆ ಅದಕ್ಕೆ. ಅದು ಜನ ಗೊತ್ತಿಲ್ಲ. ಸರ್ವಶುದ್ಧ ವಾಚ್ಯ ಅಲ್ಲ ಅಂದ್ರೆ ಬೇರೆ ಅರ್ಥ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಸರಿಯಾದ ಅರ್ಥ ಗೊತ್ತಿದ್ದವರಿಗೆ, ಜ್ಞಾನಿಗಳಿಗೆ ಯಾವ ಶಬ್ದ ಕೊಟ್ಟರೆ ಏನಂತ ಅರ್ಥ ಮಾಡ್ತಾರೆ ಅವರು? ವಿಷ್ಣು ಪರವಾಗಿ ಅರ್ಥ ಮಾಡ್ತಾರೆ. ಕನ್ಕ್ಲೂಷನ್ ಯಾಕೆಂದ್ರೆ ಇದೆಲ್ಲ ಸ್ವರ ವರ್ಣ ಅಂತ ಏನೇನಿದೆ ಎಲ್ಲಾ ಶಬ್ದಗಳಿಂದ ಅದೇ ಲೌಕಿಕ ವೈದಿಕ ಭೇದವೆನ್ನ ವರ್ಣಾತ್ಮಕ ಶೇಷ ಶಬ್ದಾರ್ಥ ಯುಗಾದಿ ಸರ್ವವೇದಾರ್ಥ ಹೇಳಿಲ್ಲ, ಅದೇ ಅರ್ಥ. ಲೌಕಿಕ ವೈದಿಕ ಅಂತ ಹೇಳಿದ್ರಿಂದ ಲೋಕದ ಶಬ್ದಗಳು ಬೇಕಾದ್ರೂ ಆಗ್ಬಹುದು, ಶಾಸ್ತ್ರ ಶಬ್ದ ಬೇಕಾದ್ರೂ ಆಗ್ಬಹುದು. ಅವುಗಳಿಂದ ಏನಾಗಿದ್ದಾನೆ ಪರಮಾತ್ಮ? ವಾಚ್ಯನಾಗಿದ್ದಾನೆ. ವೆರಿ ಇಂಪಾರ್ಟೆಂಟ್.
ಗುಣನೇ ಹೇಳುತ್ತೆ ಅಂತ. ಹೌದು ಹೌದು ಹೌದು, ಎಲ್ಲ ಗುಣನೇ ಹೇಳುತ್ತೆ. ಆ ಗುಣ ಇಟ್ಕೊಳ್ಳೋ ಯೋಗ್ಯತೆ ದೇವರಲ್ಲಿ ಮಾತ್ರ ಇದೆ, ಬೇರೆಯವರಿಲ್ಲ. ಆದ್ರಿಂದ ಏನೇ ಆಯ್ತು, ಕೆಟ್ಟ ಪದ ಅಂತ ಇಲ್ಲೇ ಇಲ್ಲ, ಕೆಟ್ಟ ಪದ ಅಂತ ಇಲ್ಲ. ಆಕ್ಚುಲಿ ಕರೆಕ್ಟ್ ಅದು. ಎಷ್ಟೋ ಕಡೆ ಆ ಕಡೆ ಶಿಕಾರಿಪುರ ಕಡೆ ಹೋಗ್ಬಿಟ್ರೆ ಹುಚ್ಚವರಾಯ ಹುಚ್ಚಾಚಾರ ಬೇಕಾಚಾರ ಇಟ್ಕೊಂಡಿರ್ತಾರೆ. ಗೊತ್ತಾಯ್ತು, ಉಳಿದವ್ರಿಗೆ ಹುಚ್ಚ ಪಾತ್ರೆ ಪಾಪ ಹುಚ್ಚ ಅಂತ ಅವ್ರು ಪಾಪ ಯಾವ್ದೋ ಹೋಗ್ಬಿಡಿ ಹುಚ್ಚಾದ ಹೆಸರೇ ಹೇಳುತ್ತೆ ಹುಚ್ಚ ಅಂತ. ಆ ಆಕ್ಚುಲಿ ದೊಡ್ಡ ಪಂಡಿತರು ಹುಚ್ಚಾಚಾರ ಅಂತ ಹೆಸರು, ಭಾರಿ ದೊಡ್ಡ ಪಂಡಿತರು, ನೂರಾಗ ಶಿಶು ಪಾಠ ಹೇಳಿದವರು ಗುರುಗಳ ಹುಚ್ಚಾಚಾರ. ಹುಚ್ಚಿನ ತೋರಿ ಬಂದಿರುತ್ತಾರ ಕೇಳ್ತಾರ. ಪದ ಏನದು? ಒಳ್ಳೆ ಪದ. ಇನ್ನು ಕೆಲವರು ಭಾರಿ ಒಳ್ಳೆ ಪದ, ಇವ್ರಿಗೆ ಯೋಗ್ಯತೆ ಇಲ್ಲ, ಅದನ್ನ ತಮಾಷೆ ಮಾಡ್ತಿರ್ತಾರ. ಗೊತ್ತಾಯ್ತಾ? ಮನ್ಮಥಾರ್ಥ ಹೆಸರು ಭಯಂಕರ ಕುರೂಪಿ, ಹೆಸರಿಗೆ ಬೇರೆ ಕೇಳೋ ಅಂತಾರಲ್ಲ ಹಾಗೆ. ಬೃಹಸ್ಪತಿ, ದಡ್ಡನಿಗೂ ಬೃಹಸ್ಪತಿ ಅಂತಾರೆ, ಜಾಡಗೂ ಬೃಹಸ್ಪತಿ ಅಂತಾರೆ. ದಡ್ಡನ ಬೃಹಸ್ಪತಿ ಪದ ವ್ಯಂಗ್ಯಾರ್ಥದಲ್ಲಿ, ಅರ್ಥ ಆಯ್ತಾ? ಆದ್ದರಿಂದ ಕೆಟ್ಟ ಪದಗಳಿಂದ ವಾಚ್ಯನಾಮ ಇವತ್ತು ಲೋಕದಲ್ಲಿ ಇದೆ ಅದೆಲ್ಲ ಕೂಡ. ಇತ್ಯಾದಿ ಅನ್ಯತ್ರ ನಿಯತೈರಪಿ ಮುಖ್ಯತ ಯೋಜಿತ ಶಬ್ದೈರಿತಿ ಇತ್ಯಾದಿ ಇತ್ಯನೇನ. ಶಬ್ದಕ್ಕೆ ಸಹಜವಾದ ದೋಷ ಇಲ್ಲ, ಗೊತ್ತಾಯ್ತಾ? ದೋಷಿ ಶಬ್ದಕ್ಕೆ ಉಪಯೋಗಿಸ ಶಬ್ದ ಕೆಟ್ಟದು ಅಂತ ಅನ್ಸುತ್ತೆ. ದುರ್ಯೋಧನ ಕೆಟ್ಟ ಶಬ್ದ ಅಲ್ಲ, ಅದು ಸುಯೋಧನ ಕೆಟ್ಟ ಶಬ್ದ ಅಲ್ಲ. ಅದೇ ವಂಶದಲ್ಲಿ ಹಿಂದೆ ದುರ್ಯೋಧನ ಅಂತ ರಾಜ ಇದ್ದ, ಅವನ ಹೆಸರೇ ಇವನಿಗೆ ಇಟ್ಟಿದ್ದು ಅಷ್ಟೇನೆ. ಅವನು ಭಾರಿ ಒಳ್ಳೆಯವರು, ಅರ್ಥ ಆಯ್ತಾ? ಆ ರಾಜ ಭಾರಿ ಒಳ್ಳೆಯವರು. ಇವನು ಹೆಸರು ಕೇಳಿ ಹಾಳು ಮಾಡಿಬಿಟ್ಟ. ದುರ್ಜಯ, ವಿಷ್ಣು ಹೆಸರೇ ದುರ್ಜಯ, ದುರ್ಲಭ, ದುರ್ಗ, ಇವೆಲ್ಲ ಕೆಟ್ಟ ಹೆಸರು ನೋಡೋದಕ್ಕೆ. ದುರ್ಜಯ ಅಂತ ದುರ್ಯೋಧನ ಸೌದ್ಬಿಟ್ಟು ಹೋಗ್ಲಿದ್ದಾನೆ, ಅವನು ಭಾರಿ ದುಷ್ಟ. ಸೊ ಶಬ್ದಗಳಿಂದ ಏನಾಗೋದಿಲ್ಲ, ಆ ಗುಣ ಆ ವ್ಯಕ್ತಿಯಿಂದ ಏನಾಗುತ್ತೆ, ಶಬ್ದ ಅದು ಕೆಟ್ಟ ಹೋಗುತ್ತೆ, ಶಬ್ದದಿಂದ ಕೆಟ್ಟ ಹೋಗುತ್ತೆ ಹೊರತು ಆ ವ್ಯಕ್ತಿ ಯೋಗ್ಯತೆ ಇಲ್ಲ. ಕೆಟ್ಟ ಯೋಗ್ಯತೆ ಇದ್ರೆ ಏನಾಗುತ್ತದು, ಎಂಥ ಒಳ್ಳೆ ಶಬ್ದ ಉಪಯೋಗಿಸಿದ್ರು ಕೂಡ ಅವರಿಗೆ ಅರ್ಥ ಆಗಲ್ಲ. ಎಷ್ಟು ಕೆಟ್ಟ ಶಬ್ದ ಇರ್ತೀವಿ ಇವರಿಗೆ ಅರ್ಥ ಆಗುತ್ತೆ, ಆಪೋಸಿಟ್. ಇತ್ಯಾದಿ ಇತ್ಯನೇನ ಸಮನ್ವಿತೈ ತತ್ಪಾದೀಯ ಅವ್ಯಕ್ತಾದಿ ಕೃಷ್ಣ ಶಬ್ದ ಪರಾಮರ್ಶ್ಯ. ಆದಿ ಶಬ್ದದಿಂದ ಅದೇ ಪಾದದಲ್ಲಿ ಹೇಳಿರ್ತಕ್ಕಂಥ ಅವ್ಯಕ್ತ ಮೊದಲಾದ ಏನೇನು ಶಬ್ದಗಳಿದೆ ಎಲ್ಲಾ ಶಬ್ದಗಳಿಂದ ವಿಷ್ಣುವೇ ವಾಚ್ಯ. ತಥಾಚ ಇತ್ಯಾದಿಭಿ ಅವ್ಯಕ್ತ ಶಬ್ದ ಪ್ರಭೃತಿಭಿ ಅನ್ಯತ್ರೈವ ಪ್ರಸಿದ್ಧೈ ಏಕೋ ಜನಾರ್ದನೋ ಮುಖ್ಯತೆಯ ಉದಿತಃ ಇತಿ. ಅದಕ್ಕೆ ಮುಖ್ಯಾರ್ಥ ಅಂತ ಹೇಳಿಬಿಟ್ರು. ಶೂನ್ಯ ಶಬ್ದಕ್ಕೆ ಏನೋ ಅರ್ಥ ಹೇಳಲಿಲ್ಲ, ನಾವು ಏನು ಹೇಳಿದ್ವಿ? ಮುಖ್ಯಾರ್ಥನೇ ಹೇಳಿ. ಮುಖ್ಯಾರ್ಥ ನಿನಗೆ ಗೊತ್ತಿಲ್ಲ ಅಷ್ಟೇ, ಅಧ್ಯ ಅಂತ ಅವನು ಹೇಳೋನು ಪೂರ್ವಪಕ್ಷ. ನಿನಗೆ ಅರ್ಥ ಗೊತ್ತಿಲ್ವೇ ಹೊರತು ಮುಖ್ಯಾರ್ಥ ಸರಿಯಾಗೇ ಇದೆ. ಅಧ್ಯಾಯಾರ್ಥ ಉಪಸಂಹರತಿ ಅಥೋ ಅನಂತ ಗುಣೋ ಯಶಬ್ದ ಯೋಗ ವೃತ್ತಯ ಇತಿ. ಈಗ ಇಷ್ಟೇ ಸರ್ವಶಬ್ದ ವಾಚ್ಯತ್ವ ಏನು ಉಪಯೋಗ ಆಯ್ತು ನಿಮಗೆ ಅಂತ ಪ್ರಶ್ನೆ. ಈಗ ಇಷ್ಟೆಲ್ಲ ಭಾರಿ ಗಲಾಟೆ ಮಾಡಿದ್ರಲ್ಲ, ಏನು ಉಪಯೋಗ ಅಂದರೆ ಸರ್ವಶಬ್ದ ವಾಚ್ಯತ್ವ ಹೇಳಿದಾಗ ಒಂದೊಂದು ಶಬ್ದಕ್ಕೂ ಏನಿದೆ, ಒಂದು ಗುಣ ಇದೆ. ಒಂದೊಂದು ಶಬ್ದಕ್ಕೂ ಗುಣ ಇದೆ. ಆ ಶಬ್ದ ಹೇಳಿದ್ರೆ ಸರ್ವಗುಣಗಳಿದೆ ಅಂತ. ಸರ್ವಶಬ್ದ ವಾಚ್ಯತ್ವ ಯಾರಲ್ಲಿದೆ ಅವರಲ್ಲಿ ಏನಿದೆ? ಉದಾಹರಣೆಗೆ ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಫಿಸಿಕ್ಸ್ ಪ್ರೊಫೆಸರ್ ಅಂತ ಕರಿಬಾರದು, ಯಾಕೆ? ಆ ಗುಣ ಇಲ್ಲ ಅವನಲ್ಲಿ, ಅರ್ಥ ಆಯ್ತಾ? ಯಾವ ಗುಣ ಇರುತ್ತೋ ಆ ಶಬ್ದ ಬರುತ್ತೆ. ಎಲ್ಲಾ ಶಬ್ದದಿಂದ ವಾಚ್ಯ ಅಂತ ಹೇಳಿದ ಮೇಲೆ ಏನು ಬಂತು ಅದಕ್ಕೆ? ಎಲ್ಲ ಗುಣಗಳು ಬಂತು. ವೆರಿ ಸಿಂಪಲ್. ಒಂದು ಗುಣ, ಒಂದು ಶಬ್ದ ವಾಚ್ಯತ್ವ ಇಲ್ಲದೆ ಹೋದ್ರೂ ಕೂಡ ಪೂರ್ಣತ್ವ ಹೋಯ್ತು. ಒಂದು ಗುಣ ನ್ಯೂನ, ಮೈನಸ್ ಪಾಯಿಂಟ್ ಆಯ್ತು. ಇದು ಅರ್ಥ ಮಾಡ್ಕೊಂಡು ಎಷ್ಟು ಇಂಪಾರ್ಟೆಂಟ್. ಅವರಿಗೆ ಸರ್ವಶಬ್ದ ವಾಚ್ಯತ್ವ ಯಾತಕ್ಕೆ ಒಪ್ಪಲಿಲ್ಲ ಅದ್ವೈತಿಗಳು ಅಂದರೆ ಗುಣ ಕೂಡ ಒಪ್ಪಬೇಕಾಗುತ್ತೆ ಅವರಿಗೆ. ಬಟ್ ಅವ್ರ ಫಿಲಾಸಫಿ ಏನ್ ಮಾಡ್ಕೊಂಡ್ಬಿಟ್ರು ಅವರು? ನಿರ್ಗುಣ ಅಂತೇಳಿ. ಆದ್ರಿಂದ ಯಾವ ಶಬ್ದವೂ ಹೇಳೋದಿಲ್ಲ ಅಂತ ಹೇಳಿದ್ರು, ಅರ್ಥ ಆಯ್ತಾ? ಆಚಾರ ಸಿದ್ಧಾಂತ ಅದ್ವೈತ ಕಾಂಪ್ರಮೈಸ್ ಮಾಡ್ಕೊಂಡು ಅಂದರೆ ಏನು ಕಾಂಪ್ರಮೈಸ್ ಮಾಡ್ಕೋತಾರೆ? ಸರ್ವಶಬ್ದ ವಾಚ್ಯತ್ವ ಹೇಳಿದ ನಮ್ಮ ಸಿದ್ಧಾಂತ ಇಲ್ಲಿ ಒಂದು ಶಬ್ದನೂ ದೇವರು ಹೇಳೋದಿಲ್ಲ ಅಂತ ಹೇಳಿ. ಒಂದು ಶಬ್ದ, ಬ್ರಹ್ಮ ಶಬ್ದ ಕೂಡ ದೇವರು ಹೇಳೋದಿಲ್ಲ, ಅರ್ಥ ಆಯ್ತಾ? ಅಂದ್ರೆ ಏನ್ ನ್ಯಾಯ ಕೊಟ್ಟಾಗ ದೇವರಿಗೆ ಅವರು? ಒಂದು ಶಬ್ದ ಒಂದು ಗುಣ ಬರುತ್ತಲ್ಲ, ಒಂದು ಶಬ್ದ ವಾಚ್ಯತ್ವ ಒಂದು ಗುಣ ಬರುತ್ತೆ. ಅದಕ್ಕೆ ಒಂದು ಗುಣ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ಅವರು? ಒಂದು ಶಬ್ದನೇ ಹೇಳೋದಿಲ್ಲ ಅಂತ ಹೇಳಿದ್ರು. ದ್ವೈತಾದ್ವೈತಕ್ಕೆ ಎಷ್ಟು ವಿರೋಧ ಬಂತೀಗ? 100%. ಮತ್ತೆ ಜಸ್ಟ್ ಇದಲ್ಲ, 100% ವಿರೋಧ ಬಂತು. ಅತಃ ಅನ್ಯತ್ರ ಉಭಯತ್ರ ಅನ್ಯತ್ರೈವ ಪ್ರಸಿದ್ಧೈ ಅಥೋ ಅನಂತ ಗುಣೋ ಯಶಬ್ದ ಯೋಗ ವೃತ್ತಯ ಇತಿ. ಅತಃ ಸಿಂಪಲ್, ಅನಂತ ವೇ ವೇದ, ಅನಂತ ವೇದಗಳಿಂದ ಪ್ರತಿಪಾದ್ಯರಾದ್ದರಿಂದ ಅನಂತ ಗುಣಪೂರ್ಣ ಅಷ್ಟೇ. ಆಚಾರ್ಯ ಒಂದು ಮಾತು ಹೇಳ್ತಾರೆ, ದೇವರ ಹೆಸರು ಹೇಳಿದಿರತಕ್ಕಂಥ ಪದ ಇಲ್ಲ ಅಲ್ಲ, ಅಕ್ಷರ ಇಲ್ಲ, ಧ್ವನಿ ಕೂಡ ಇಲ್ಲ. ಪ್ರತಿಯೊಂದು ಯಾರನ್ನ ಹೇಳಲೇಬೇಕು? ದೇವರನ್ನ ಹೇಳಲೇಬೇಕು. ಮಾತೇ ಬಂತಾರೆ, ನೀರು ಹರಿದೊಂದು ಸಮುದ್ರಕ್ಕೆ ಸೇರಲೇಬೇಕು. ಅದು ದೃಷ್ಟಾಂತ ಕೊಟ್ಟರು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರ. ಆಕಾಶದಿಂದ ಬಿದ್ದ ನೀರು ಹೇಗೆ ಸಮುದ್ರಕ್ಕೆ ಹೋಗಲೇಬೇಕು, ಆಕಾಶದಿಂದ ಬಿದ್ದ ನೀರು ಶಬ್ದ. ಶಬ್ದ ಮತ್ತೆ ಯಾರಲ್ಲಿ ಹೇಳ್ಬೇಕಾದೀಗ? ದೇವರನ್ನ ಹೇಳಲೇಬೇಕು, ಇಲ್ಲದ್ರೆ ಶಬ್ದನೇ ಅಲ್ಲ. ಇತಿ ಅಧ್ಯಾಯಾರ್ಥ ಉಪಸಂಹರತಿ ಅಥೋನಂತ ಗುಣೋ ಯಶಬ್ದ ಯೋಗ ವೃತ್ತಯ ಇತಿ. ಅತಃ ಅನ್ಯತ್ರ ಉಭಯತ್ರ ಅನ್ಯತ್ರೈವ ಚ ಪ್ರಸಿದ್ಧೈ. ಎಷ್ಟು ಬಂತೀಗ? ಅನ್ಯತ್ರ ಶಬ್ದ,
ಅನ್ಯತ್ರ ನೇತ ಶಬ್ದ, ಉಭಯತ್ರ ಪ್ರಸಿದ್ಧ ಶಬ್ದ, ಅನ್ಯತ್ರ ಪ್ರಸಿದ್ಧ ನಾಮಾತ್ಮಕ, ಲಿಂಗಾತ್ಮಕ ಎಲ್ಲಾ ಶಬ್ದ ತಗೊಂಡಾಗ ಒಂದು ಶಬ್ದನೂ ಉಳಿಲೇ ಇಲ್ಲ. ವಾಚ್ಯತ್ವ ಜನಾರ್ದನೋ ಅನಂತ ಗುಣ ಇತಿ, ಜನಾರ್ದನ ಅನಂತ ಗುಣ ಅಂತಾಯಿತು. ತಾವತ ಕಥಂ ಅನಂತ ಗುಣ ಇತ್ಯತ ಉಕ್ತಂ ಯಚ್ಛಬ್ದ ಇತಿ. ಯಾತಕ್ಕೆ ಯಚ್ಛಬ್ದ ಯೋಗವೃತ್ತಯ, ಶಬ್ದಗಳೆಲ್ಲ ಯೋಗವೃತ್ತಿಯನ್ನು ಹೊಂದಿರೋದ್ರಿಂದ ರೂಢಿಯಲ್ಲಿ ವಾಚ್ಯ ಅಲ್ಲ, ಯೋಗದಲ್ಲಿ ವಾಚ್ಯ. ಕೆಲವು ರೂಢಿಯಲ್ಲೇ ವಾಚ್ಯ, ಕೆಲವು ಯೋಗದಲ್ಲಿ ವಾಚ್ಯ. ಯೋಗ ಅಂದ್ರೆ ವಿದ್ವದ್ ರೂಢಿನೇ, ಮತ್ತೆ ಜ್ಞಾನಿಗಳಿಗೆ ಎಲ್ಲವೂ ಶಬ್ದನೂ ದೇವರ ಪರನೇ ಕಾಣ್ತಾ ಇದೆ. ತಾವತ ಕ್ರಿಯತೆ ಯಸ್ಮಾತ್ ಯೋಗೇನ ಅವಯವಾರ್ಥ ಸಂಬಂಧೇನ ವೃತ್ತಿ ತೇಷಾಂ ತೇ ಇತಿ ಯೋಗವೃತ್ತಯೋ ಯೌಗಿಕಾಃ ಶಬ್ದಾಃ ತಸ್ಮಾದಿತ್ಯರ್ಥಃ. ಎಲ್ಲಾ ಶಬ್ದಗಳು ಯೌಗಿಕವಾದ್ದರಿಂದ ಎಲ್ಲಾ ಶಬ್ದಗಳು ವಿಷ್ಣುವನ್ನೇ ಹೇಳ್ತಾ ಇವೆ. ಸಂಕ್ಷೇಪ ಭಾಷ್ಯ ವಿವೃತೌ ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಂ ತತ್ವಮಂಜರಿಯಾಂ ಸಮಾಪ್ತೋ ಅಧ್ಯಾಯ ಆದಿಮಃ. ಮೊದಲನೇ ಅಧ್ಯಾಯಕ್ಕೆ ಮುಗಿಸ್ತಾ ರಾಘವೇಂದ್ರ ಸ್ವಾಮಿ ಬರೀತಾ ಇದ್ದಾರೆ. ಸಂಕ್ಷೇಪ ಭಾಷ್ಯ ವಿವೃತೌ, ಅಣುಭಾಷ್ಯಕ್ಕೆ ಅನೇಕ ಹೆಸರುಗಳು. ಅಣು ಸಂಕ್ಷೇಪ, ಸಂಕ್ಷೇಪ ಭಾಷ್ಯ, ಅಣುಭಾಷ್ಯ, ಸಂಗ್ರಹ ಭಾಷ್ಯ, ಅಣು ವೇದಾಂತ, ಅನೇಕ ಹೆಸರಿದೆ. ಹೆಚ್ಚು ಪ್ರಸಿದ್ಧ ಇರೋದು ಅಣುಭಾಷ್ಯ ಅಂತೇಳಿ. ಇಲ್ಲಿ ಸಂಕ್ಷೇಪ ಭಾಷ್ಯ ವಿವೃತಿ, ಸಂಕ್ಷೇಪ ಭಾಷ್ಯ ಅಣುಭಾಷ್ಯ. ವಿವೃತಿ ಅಂದ್ರೇನು? ವಿವರಣೆ. ವಿವೃತಿ ಅಂದ್ರೆ ಗೀತಾ ವಿವೃತಿ, ವಿವರಣೆ. ಸಂಕ್ಷೇಪ ವಿವೃತಿ ಅಂದ್ರೆ ವಿಸ್ತಾರ ಮಾಡೋದು, ಸಂವೃತ್ತಿ ಅಂದ್ರೆ ಚಿಕ್ಕದು ಮಾಡೋದು. ಸಂಕ್ಷೇಪ ಭಾಷ್ಯ ವಿವೃತವು ರಾಘವೇಂದ್ರೇಣ ಭಿಕ್ಷುಣ. ಬರೆದವರು ಯಾರು? ರಾಘವೇಂದ್ರ ಸ್ವಾಮಿಗಳದ್ದು ಭಿಕ್ಷುಗಳು. ಕೃತಾಯಾಮ್ ತತ್ವ ಮಂಜರಿ, ಭಿಕ್ಷು ಶಬ್ದ ತಗೊಂಡ್ಬಿಟ್ರೆ ಉಳಿದವ್ರಿಗೆ ಏನಾಗುತ್ತೆ? ಈಗ ಯಾರೋ ಭಿಕ್ಷುಕರು ಬರೆದ್ರಂತ ಗೊತ್ತಿರಲ್ರಿ ಅಂತೇಳಿ ಮಾಡೋದು. ಭಿಕ್ಷು ಅಂತ ಅವ್ರಿಗೆ ಏನು ಅರ್ಥ ಗೊತ್ತು ಪಾಪ? ಅದು ಒಂದೇ ಗೊತ್ತಿರೋದು, ಬೇರೆ ಅರ್ಥ ಗೊತ್ತೇ ಇಲ್ಲ ಒಂದ್ಸರಿ. ಭಿಕ್ಷು ಅಂದ್ರೆ ಏನು? ಜ್ಞಾನ ಭಿಕ್ಷು ಅಂತ ಅರ್ಥ. ಜ್ಞಾನದ ಭಿಕ್ಷೆ ಬೇಡುವವರು. ಯತಿಗಳು ಏನೂ ಕೇಳಬಾರದಂತೆ, ಒಂದು ಕೇಳಲೇಬೇಕು. ಅವ್ರು ಏನವರು? ಜ್ಞಾನ ಕೇಳೋದು. ಅದಕ್ಕೆ ಗ್ರಂಥದಾನ ಒಂದೇ ತಗೋಬೋದು ಯತಿಗಳು, ಬೇರೆ ಯಾವ ದಾನ ತಗೊಳ್ಳೋದಿಲ್ಲ. ಗ್ರಂಥದಾನ ಒಂದು ತಗೊಳ್ಳೇಬೇಕು, ತಗೋಬಾರ್ದಲ್ಲ, ತಗೊಳ್ಳೇಬೇಕು. ಗ್ರಂಥದಲ್ಲಿ ಏನಿರುತ್ತೆ? ಜ್ಞಾನ. ಅದು ಜ್ಞಾನದ ಭಿಕ್ಷೆ ಬೇಡುವವರು ಫಸ್ಟ್. ಅದು ಇನ್ನೊಂದು ಅರ್ಥ, ಜ್ಞಾನದ ಭಿಕ್ಷೆ ಕೊಡುವವರು. ಯಾರಿಗೆ? ಜನರಿಗೆ. ಅದೊಂದು ಬೇರೆ ಕೆಲಸ ಇಲ್ಲ ಅವರಿಗೆ, ಅದು ಒಂದೇ. ಆದ್ರಿಂದಾಗಿನೇ ಏನು ಕೊಡ್ತಾರೆ? ಜ್ಞಾನದ ಭಿಕ್ಷೆಯನ್ನು ಕೊಡ್ತಾರೆ. ಜ್ಞಾನದ ಭಿಕ್ಷೆಯನ್ನು ದೊಡ್ಡವರಿಂದ ತಗೋತಾರೆ, ಚಿಕ್ಕವರಿಗೆ ಕೊಡ್ತಾರೆ. ಟೀಕಾರಾಯರು ಹೆಚ್ಚಾಗಿ ಉಪಯೋಗಿಸೋದು ಹಾಗೇನೆ. ಜಯತೀರ್ಥಾಖ್ಯೇನ ಭಿಕ್ಷುಣ ಹೇಳ್ಬೇಕಾದ್ರೆ ಜಯತೀರ್ಥಾಖ್ಯೇನ ಭಿಕ್ಷುಣ. ಆ ಪದ ಹೆಸರು ರಾಘವೇಂದ್ರೇಣ ಭಿಕ್ಷುಣ. ರಾಘವೇಂದ್ರರು ಭಿಕ್ಷುವಿನಿಂದ ಇದಾಗಿದೆ. ಅದು ಆಕ್ಚುಲಿ ತೋರಿಸಿದಾರಲ್ಲ ಪೂರ್ವಾಶ್ರಮದಲ್ಲಿ. ಅಷ್ಟೆಲ್ಲ ದಾರಿದ್ರ್ಯ ಇದ್ರು ಕೂಡ ಒಬ್ಬರಲ್ಲೂ ಭಿಕ್ಷೆ ಬೇಡಲಿಲ್ಲ ಅವರು. ಯಾವ ಭಿಕ್ಷೆ ಬೇಡಲಿಲ್ಲ? ಅನ್ನದ ಭಿಕ್ಷೆ ಕೇಳಕ್ಕೆ ಹೋಗಲೇ ಇಲ್ಲ. ಗುರುಗಳು ಕೂಡ ಕೊಟ್ಟರೆ ಕಷ್ಟ ಅಂತೇಳಿ ಏನ್ ಮಾಡ್ತಿದ್ರು ಅವರು? ಅಂಗಡಿ ತೆಗೆದುಕೊಂಡು ಬಿಡ್ತಾ ಇದ್ರು. ಏಕೆ ಊಟ ಆಗಿಲ್ಲ ಅಂತ ಕೇಳಬಾರದು ಅವರು. ಆಗಿಲ್ಲ ಅಂತ ವ್ಯವಸ್ಥೆ ಮಾಡ್ತೀನಿ ಅಂತ ಬಿಡ್ತಾರೆ. ಅದಾಗಬಾರ್ದು. ಅದು ಅಷ್ಟು ಭಿಕ್ಷೆ ಬಿಟ್ಟಿದ್ದೀಗ ಅನ್ನದ ಭಿಕ್ಷೆ ಕೇಳಿದವರಿಗೆ ಜ್ಞಾನದ ಭಿಕ್ಷೆ ಸಿಗ್ತೇವ್ರಿ. ಅರ್ಥ ಆಯ್ತಾ? ಇಲ್ಲವ್ರು ಏನಾಗ್ತಿತ್ತು? ಜ್ಞಾನದ ಭಿಕ್ಷೆನೇ ಬರ್ತೇವೆ. ಆ ಕ್ವಾಲಿಟಿ ಮೇಂಟೈನ್ ಮಾಡಕ್ ಆಗ್ತಿರ್ಲಿ. ಸಂಕ್ಷೇಪ ಭಾಷ್ಯ ವಿವೃತೌ ರಾಘವೇಂದ್ರೇಣ ಭಿಕ್ಷುಣ ಕೃತಾಯಾಂ ತತ್ವಮಂಜರಿಯಾಂ ಸಮಾಪ್ತೋ ಅಧ್ಯಾಯ ಆದಿಮಃ. ಆದಿಮಃ ಫಸ್ಟ್ ಚಾಪ್ಟರ್ ಮುಗಿಯಿತು. ತತ್ವಮಂಜರಿಯಲ್ಲಿ ಮೊದಲನೇ ಅಧ್ಯಾಯ ಮುಗಿದಿದೆ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರ ಅಣುಭಾಷ್ಯಸ್ಯ ಟೀಕಾಯಾಂ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರಿ ಆಖ್ಯಾಯಾಂ ಪ್ರಥಮಾಧ್ಯಾಯಸ್ಯ ಚತುರ್ಥಃ ಪಾದಃ ಇತಿ ಪ್ರಥಮಾಧ್ಯಾಯ ಸಮಾಪ್ತಃ. ನಾಳೆಯಿಂದ ದ್ವಿತೀಯಾಧ್ಯಾಯ.